ಮಂಡ್ಯ ಜಿಲ್ಲೆಯ ಪಾಲಹಳ್ಳಿಯಲ್ಲಿ ಮತಾಂತರಕ್ಕೆ ಒಪ್ಪದಂತ ತನ್ನ ಪತ್ನಿ ಮತ್ತು ಅತ್ತೆಯ ಮೇಲೆ ಹಲ್ಲೆ ಮಾಡಿದಂತ ಕೇಸಿಗೆ ಸಂಬಂಧಿಸಿದಂತೆ ಆ ವ್ಯಕ್ತಿ ಶ್ರೀಕಾಂತನ ಅರೆಸ್ಟ್ ಮಾಡಬೇಕು ಅಂತ ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮತಾಂತರವೂ ಕೂಡ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹಿಂದೂ ಸಂಘಟನೆಗಳು ಪ್ರತಿಭಟಿಸ್ತಾ ಇದ್ದಾವೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಬೃಹತ್ ಮೆರವಣಿಗೆ ಪ್ರತಿಭಟನೆಯನ್ನು ಮಾಡಲಾಗಿದೆ. ಪೊಲೀಸ್ ಕಚೇರಿಯವರೆಗೂ ಕೂಡ ಬೃಹತ್ ಮೆರವಣಿಗೆಯನ್ನು ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ವ್ಯವಸ್ಥಿತವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮತಾಂತರದ ಪ್ರಕರಣಗಳು ನಡೀತಾನೆ ಇದ್ದಾವೆ. ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹಿಂದೂ ಹಿತರಕ್ಷಣಾ ಸಮಿತಿಯ ಸದಸ್ಯರು ಒತ್ತಾಯಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ. ನಂದೀಶ್, ಧಾರ್ಮಿಕ ಸ್ವಾತಂತ್ರ್ಯ ಇದೆ ಈ ದೇಶದಲ್ಲಿ. ಯಾವ ಕಾರಣಕ್ಕೂ ಕೂಡ ಸ್ವಂತ ಮಕ್ಕಳನ್ನು ಮತಾಂತರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಒತ್ತಾಯಪೂರ್ವಕವಾಗಿ ಮತಾಂತರಗೊಳಪಡಿಸುವಂತ ಪ್ರಯತ್ನಗಳಾಗಿದೆ. ಆದರೂ ಪೊಲೀಸರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಶ್ರೀಕಾಂತ್ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ? ಖಂಡಿತ ರಕ್ಷತ್, ಅಂಥದ್ದೇ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಅಂದರೆ ಕಾನೂನನ್ನು ಮೀರಿ ಬಲವಂತವಾಗಿ ಮತಾಂತರವನ್ನು ಮಾಡುವಂಥ ಕೆಲಸ ಮಂಡ್ಯದಲ್ಲಿ ನಿರಂತರವಾಗಿ ನಡೀತಾ ಇರುವಂಥದ್ದು. ಅದಕ್ಕೆ ಪ್ರಮುಖ ಉದಾಹರಣೆ ಅಂತಂದರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಲಕ್ಷ್ಮಿ ಎಂಬ ಮಹಿಳೆಯ ಮೇಲೆ ಆಕೆಯ ಪತಿ ಶ್ರೀಕಾಂತನೇ ಇದೀಗ ಬಲವಂತವಾಗಿ ಮತಾಂತರ ಮಾಡೋದಕ್ಕೆ ಕೂಡ ಹೊರಟಿರುವಂಥದ್ದು. ಅದನ್ನು ವಿರೋಧಿಸಿದಂತಹ ಪತ್ನಿ ಹಾಗೆ ಪತ್ನಿಯ ತಾಯಿ ಇಬ್ಬರಿಗೂ ಕೂಡ ಹಲ್ಲೆಯನ್ನು ಮಾಡಿರುವಂಥದ್ದು. ಈಗಾಗಲೇ ಅವರು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಮತ್ತೊಂದು ಕಡೆ ದೂರನ್ನು ಕೂಡ ಈಗಾಗಲೇ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಪೊಲೀಸರು ಮಾತ್ರ ಮೌನವಾಗಿರುವಂಥದ್ದು ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡುವ ನಿಟ್ಟಿನಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಒಂದು ಬೃಹತ್ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿತ್ತು. ಶ್ರೀರಂಗಪಟ್ಟಣದ ಬಸ್ ನಿಲ್ದಾಣದಿಂದ ಏನು ಪೊಲೀಸ್ ಠಾಣೆಯವರೆಗೂ ಕೂಡ ಆ ಒಂದು ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಯಿತು. ಅದರಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಕೂಡ ಭಾಗವಹಿಸಿರುವಂಥದ್ದು. ಅವರೆಲ್ಲರೂ ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ನಿರಂತರವಾಗಿ ಈ ರೀತಿಯ ಒಂದು ಮತಾಂತರ ಕೃತ್ಯ ನಡೀತಾ ಇದ್ರು ಕೂಡ ಪೊಲೀಸರು ಮೌನವನ್ನು ವಹಿಸಿದ್ದಾರೆ. ಅಲ್ಲದೆ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲವಾಗಿದ್ದಾರೆ ಎಂಬ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ರು. ಏನು ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯ ಮುಂಭಾಗ ಡಿವೈಎಸ್ಪಿ ಕಚೇರಿಯು ಕೂಡ ಅಲ್ಲೇ ಇರುವಂಥದ್ದು. ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಏನು ಠಾಣೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿದಂತ ಪೊಲೀಸರು ಅವರನ್ನು ತಡೆಯುವಂತ ಕೆಲಸವನ್ನ ಮಾಡಿದ್ರು. ಆ ಬಳಿಕ ಡಿವೈಎಸ್ಪಿ ಶಾಂತಮಲ್ಲಪ್ಪ ಅವರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಂತ ಘಟನೆಯು ಕೂಡ ನಡೆದಿರುವಂತದ್ದು. ಅಂದ್ರೆ ಅವರು ಒಂದಷ್ಟು ಉಡಾಪೆ ಉತ್ತರಗಳನ್ನ, ಅಂದ್ರೆ ಈಗಾಗಲೇ ಲಕ್ಷ್ಮಿ ತನ್ನ ಪತಿ ಶ್ರೀಕಾಂತ್ ಹಾಗೆ ಅವರ ಕುಟುಂಬಸ್ಥರ ಮೇಲೆ ಈಗಾಗಲೇ ದೂರನ್ನ ಕೂಡ ಕೊಟ್ಟಿದ್ದಾರೆ. ಬಲವಂತವಾಗಿ ಮತಾಂತರ ಮಾಡೋದಕ್ಕೆ ನಮಗೆ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಶ್ರೀಕಾಂತ್ ಆಗ್ಲಿ ಶ್ರೀಕಾಂತ್ನ ಕುಟುಂಬಸ್ಥರನ್ನು ಯಾರನ್ನು ಕೂಡ ಬಂಧನ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಅವರನ್ನ ಕೂಡಲೇ ಬಂಧನವನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಪಡಿಸಿರುವಂಥದ್ದು. ಅಲ್ಲದೆ ಮತ್ತೊಂದಷ್ಟು ಆಕ್ರೋಶದ ನುಡಿಗಳನ್ನ ಪೊಲೀಸರ ವಿರುದ್ಧ ಹರಿಹಾಯ್ದಿರುವಂಥದ್ದು. ನಾವು ಇರೋದಕ್ಕಾಗಿ ನೀವು ಇನ್ನೂ ಕೂಡ ಪೊಲೀಸರಾಗಿಯೇ ಉಳಿದಿದ್ದೀರಾ, ಯೂನಿಫಾರ್ಮ್ ಅನ್ನು ಹಾಕಿದ್ದೀರಾ, ಇಲ್ಲದಿದ್ರೆ ಇಷ್ಟೊತ್ತಿಗೆ ನೀವು ಕೂಡ ಟೋಪಿಯನ್ನು ಹಾಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತು ಎಂಬ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಲ್ಲದೆ ಕೆಲವು ಗಂಟೆಗಳ ಮಾತ್ರ ಒಂದು ಏನು ಬಂಧನಕ್ಕೆ ಒಂದು ಬಂಧನವನ್ನು ಮಾಡಲೇಬೇಕು, ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರಿಗೆ ಹಿಂದೂ ಕಾರ್ಯಕರ್ತರು ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಈಗಲಾದರೂ ಎಚ್ಚೆತ್ತುಕೊಂಡು ಈ ಒಂದು ಮತಾಂತರ ಹಂತ ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ ಶ್ರೀಕಾಂತ್ ಹಾಗೆ ಅವರ ಕುಟುಂಬಸ್ಥರನ್ನ ಬಂಧಿಸ್ತಾರಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ನಂದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.